ಎಸ್ಎಸ್ಎಲ್ಸಿ ಟಾಪರ್ 625ಕ್ಕೆ 625 ಅಂಕಗಳನ್ನು ಗಳಿಸಿರುವಂತಹ ಧನಲಕ್ಷ್ಮಿ ಈಗ ನಮ್ಮ ಜೊತೆಲಿದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ. ಧನಲಕ್ಷ್ಮಿ ಅವರೇ, ಮೊದಲನೇದಾಗಿ ಕಂಗ್ರಾಚುಲೇಷನ್, ಔಟ್ ಆಫ್ ಔಟ್ ರಾಜ್ಯಕ್ಕೆ ಟಾಪರ್ ಆಗಿರುವಂತದ್ದು ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಗ್ತಿದೆ. ಅದು ನಾನು ಒಂದು ವರ್ಷ ಫುಲ್ಲು ಪಟ್ಟಿದ್ದು ಹಾರ್ಡ್ ವರ್ಕ್ಗೆ, ಮತ್ತೆ ನಮ್ಮ ಅಪ್ಪ ಅಮ್ಮ ಪಟ್ಟಿದ್ದು, ಟೀಚರ್ಸ್ ಪಟ್ಟಿದ್ದು ಹಾರ್ಡ್ ವರ್ಕ್ಗೆಲ್ಲ ಒಂದು ಇದು ಸಿಕ್ತು ಅಂತ ಅನಿಸ್ತಿದೆ. ಮತ್ತು ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ. ನಾನು ಯಾವಾಗಲೂ ಅನ್ಕೊತಿದ್ದೆ ಸ್ಟೇಟ್ ರ್ಯಾಂಕ್ ಬರಬೇಕು, 625 ಬರಬೇಕು ಅಂತ. ಆ ಡ್ರೀಮ್ ಫುಲ್ಫಿಲ್ ಆಯಿತು ಅಂತ ಅನಿಸುತ್ತೆ ಸರ್. ಓಕೆ, ಈಗ SSLC ಎಕ್ಸಾಮ್ ಅಂತ ಹೇಳಿದ್ರೆ ಸಾಕಷ್ಟು ಪ್ರಿಪರೇಷನ್ ಅಗತ್ಯ. ಸೊ ನೀ ಯಾವ ರೀತಿಯಾಗಿ ಈ ಎಕ್ಸಾಮ್ಗೋಸ್ಕರ ಒಂದು ಪ್ರಿಪೇರ್ ಆದ್ರೆ, ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು, ಯಾವ ತರ ಒಂದು ಪ್ರಿಪರೇಷನ್ ಇತ್ತು ಸರ್? ಸ್ಕೂಲಲ್ಲಿ ಅಂದರೆ ನಮಗೆ ಮಾರ್ನಿಂಗ್ 8 o'clock ಇಂದ ಸಾಯಂಕಾಲ 8 o'clock ಅಂತ ಕ್ಲಾಸ್ ತೊಗೊತಿದ್ರು. ಅದರಿಂದ ತುಂಬ ಯೂಸ್ ಆಯಿತು. ಅಷ್ಟೇ ಅಲ್ಲದೆ ನಮಗೆ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಮತ್ತು ಪ್ರಿಪ್ರೇಟ್ರಿಗಳೆಲ್ಲ ಇತ್ತಿದ್ರು. ಸೊ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು, ನಾವು ತೆಗಿಬೋದು 625 ಅಂತ. ಮತ್ತು ಅಷ್ಟೇ ಅಲ್ಲ, ಟೀಚರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು ನಮಗೆ. ಮತ್ತು ಇಷ್ಟು ನಮಗೆ ಅಂತ ಎಲ್ಲರಿಗೂ, ನಮಗೆ ಅಂತಲ್ಲ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಿದ್ರು. ಎಲ್ಲರಿಗೂ ಅವ್ರವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾರ್ಕ್ಸ್ ಬರೋ ಥರ ಹೇಗೆ ಹಾರ್ಡ್ ವರ್ಕ್ ಮಾಡಬೇಕು, ಕ್ರೈಟೀರಿಯಾಸ್ನೆಲ್ಲ ಹೇಳ್ಕೊಡ್ತಿದ್ರು ಸರ್. ಮತ್ತು ಮನೇಲೂ ಅಷ್ಟೇ, ನಾವು ಇಲ್ಲೇನು ಓದ್ತೀವಿ ಅದನ್ನೇ ಮನೇಲಿ ಓದಬೇಕು ಅಂತಲ್ಲ, ನಾವು ಇಲ್ಲೇನು ಓದಿರ್ತೀವಿ ಅದನ್ನ ಹೋಗ್ಬಿಟ್ಟು ರಿವೈಸ್ ಮಾಡಿದ್ರೆ ಸಾಕು ಸರ್. ಓಕೆ, ಔಟ್ ಆಫ್ ಔಟ್ ಅಂದ್ರೆ 625ಗೆ 625 ತಗೋಬೇಕು ಅನ್ನೋದು ಆಸೆ ಆಗಿತ್ತು. ಸೊ ಎಕ್ಸಾಮ್ಸ್ ಎಲ್ಲ ಬರೆದಿರಿ, ಎಕ್ಸಾಮ್ಸ್ ಎಲ್ಲ ಬಂದು ಈಗ ರಿಸಲ್ಟ್ ಬಂದಿದೆ. ಸೊ ನಿನ್ನೆವರೆಗೂ ಕೂಡ ಎಷ್ಟು ಕಾನ್ಫಿಡೆಂಟ್ ಇತ್ತು ನಿನಗೆ? ಎಷ್ಟು ಮಾರ್ಕ್ಸ್ ಬರುತ್ತೆ, ಔಟ್ ಆಫ್ ಔಟ್ ಬರುತ್ತಾ ಅಂತ ಎಷ್ಟು ಕಾನ್ಫಿಡೆಂಟ್ ಇತ್ತು? ಸರ್, ಕಾನ್ಫಿಡೆನ್ಸ್ ಇತ್ತು, ಆದರೆ ತುಂಬ ಭಯ ಆಗ್ತಿತ್ತು. ನಿನ್ನೆ ಎಲ್ಲ ತುಂಬ ಭಯ ಆಗ್ತಿತ್ತು. ಅಂದರೆ ಒಟ್ಟು ಕಾನ್ಫಿಡೆನ್ಸ್ ಇತ್ತು ಸರ್ 625 ಬರುತ್ತೆ ಅಂತ. ಓಕೆ, ಈಗ ಫ್ಯೂಚರ್ ಅಂದ್ರೆ SSLC ಟಾಪ್, ಈಗ ರಾಜ್ಯಕ್ಕೆ ಟಾಪ್ ಆಗಿರುವಂತದ್ದು ನಿನ್ನ ಡ್ರೀಮ್ ಕೂಡ ಇಲ್ಲಿ ಫಿಲ್ ಆಗಿದೆ ಅನ್ನೋದು. ಈಗ ನೆಕ್ಸ್ಟ್ ಎಜುಕೇಶನ್ ಏನ್ ಮಾಡಬೇಕು ಅಂತ ಏನ್ ಡ್ರೀಮ್ ಇದೆ ನಿನಗೆ, ಗೋಲು? ಸರ್, ನಾನು ಕಾಮರ್ಸ್ ತಗೋಬೇಕು, SCBA ತಗೋಬೇಕು ಅಂತಿದ್ದೀನಿ, ಮತ್ತೆ ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕು. ಸರಿಯಾಗಿ, ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿಯಾಗಿದ್ದಾರೆ ಈಗ ಈ ರಿಸಲ್ಟ್ ನೋಡಿ? ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಪೇರೆಂಟ್ಸ್? ಸರ್, ಇದು ನನ್ನ ಡ್ರೀಮ್ ಅಷ್ಟೇ ಅಲ್ಲ, ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪನ ಡ್ರೀಮು ಅಷ್ಟೇ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ನಾನು ಅವ್ರು ಕಷ್ಟಪಡೋದಕ್ಕೆ ನಾನು ಇಷ್ಟು ಓದೋಕ್ಕಾಗಿದ್ದು, ಅವ್ರು ಕಷ್ಟಪಟ್ಟರು ಅಂತಲೇ ನಾನು ಇಷ್ಟು ಓದಿದ್ದು ಸರ್, ಅಷ್ಟೇ. ಅಂದ್ರೆ ಅವ್ರೇನಾದ್ರು ನಿನಗೆ ಪ್ರೆಷರ್ ಅನ್ನೋದು, ಅಂದ್ರೆ ಮನೇಲಿ ಈಗ SSLC ಓದ್ತಿದ್ಯಾ ಅಂತ ಆದ್ಮೇಲೆ ತುಂಬಾ ಪ್ರೆಷರ್ ಆಗ್ತಾ ಇರ್ತಾರೆ, ಚೆನ್ನಾಗಿ ಓದ್ಬೇಕಮ್ಮ, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ, ಈ ತರ ಎಲ್ಲ ಇತ್ತ ಮನೇಲಿ ವಾತಾವರಣ? ಅಥವಾ ಜಾಲಿಯಾಗಿ ಸರಿ ಮಗಳೇನೋ ಓದ್ತಿದ್ದಾಳೆ ಚೆನ್ನಾಗಿ ಅಂತ ಸುಮ್ಮನೆ ಆರಾಮಾಗಿದ್ರ ಅವರು? ಹಿಂಗೆ ಸರ್, ಪ್ರೆಷರು ಏನೂ ಹಾಕಿಲ್ಲ. ನಮ್ಮ ಡ್ಯಾಡಿ ಅಂತ ಹೇಳ್ತಿದ್ರು, ನೀನು ಓದಲೇಬೇಡ, ಅಂದರೆ ನಿದ್ದೆ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ನೀನು ಜಾಸ್ತಿ ಓದಕ್ಕೆ ಹೋಗ್ಬೇಡ, ನಿದ್ದೆ ಮಾಡು ಅಂತಲೂ ಹೇಳ್ತಿದ್ರು. ಅಮ್ಮನೂ ಅಷ್ಟೇ, ಅಮ್ಮ ತುಂಬ ಹೆಲ್ಪ್ ಮಾಡ್ತಿದ್ರು ಸರ್. ಸ್ಟಡಿ ಮಾಡಬೇಕಾದ್ರೂ ಓದಬೇಕಾದ್ರೂ ಅಷ್ಟೇ, ಅವರೇ ಬಂದ್ಬಿಟ್ಟು ನನಗೇನಾದರೂ ಹೆಲ್ಪ್ ಬೇಕಂದರೆ ಹೆಲ್ಪ್ ಮಾಡ್ತಿದ್ರು. ತಂದೆ ತಾಯಿಗೆ ಏನಾದ್ರು ಡ್ರೀಮ್ಸ್ ಇದೆಯಾ? ಅಂದ್ರೆ ನಿನ್ನ ವಿಚಾರದಲ್ಲಿ, ಓದಿನ ವಿಚಾರದಲ್ಲಿ, ಅಥವಾ ಫ್ಯೂಚರ್ ನೀನು ಈ ತರ ಒಂದು ಕೆಲಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ಏನಾದ್ರು ನಿನಗೆ ಹೇಳಿದಾರ ಈಗಲಿಂದ ಈ ತರ ಓದಬೇಕಮ್ಮ, ಇದೇ ಪ್ರೊಫೆಷನ್ ನೀನು ಹೋಗ್ಬೇಕು ಅಂತ? ನನಗೆ ಇದೇ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಏನು ಹೇಳಿಲ್ಲ, ನಿನ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡು ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಅಮ್ಮ ಅಪ್ಪಂಗೆ ಡ್ರೀಮ್ ಏನಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅಷ್ಟೇ ಸರ್. ಅಂದ್ರೆ ಈಗ ಸ್ಪೆಷಲ್ ಕ್ಲಾಸಸ್ ಹೋಗೋದು ತುಂಬಾ ಕಾಮನ್ ಆಗ್ಬಿಡುತ್ತೆ. ಈಗ SSLC ಅಂದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲ ಸ್ಪೆಷಲ್ ಕ್ಲಾಸಸ್ ಹೋಗೋದು, ಟ್ಯೂಷನ್ಸ್ಗೆ ಹೋಗೋದು, ಈ ತರ ಎಲ್ಲ ಮಾಡ್ತಾರೆ. ಸೊ ಈಗ ನೀನ್ ಮನೇಲಿ ಈ ಎಕ್ಸಾಮ್ಗೋಸ್ಕರ ಪ್ರಿಪರೇಷನ್ ಆಗ್ತಿರ್ಬೇಕು, ಟೈಮಿಂಗ್ಸ್ ಹೇಗಿರ್ತಾ ಇತ್ತು? ಅಂದ್ರೆ ಮಲಗೋ ಟೈಮಿಂಗ್ಸ್ ಆಗಿರ್ಬೋದು, ಓದೋದಕ್ಕೋಸ್ಕರ ಒಂದಿಷ್ಟು ಟೈಮಿಂಗ್ಸ್ ಅನ್ನೋದು ಯಾವ ತರ ಇತ್ತು? ಲೈಫ್ ಸ್ಟೈಲ್ ಯಾವ ತರ ಇತ್ತು ಸರ್? ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಡೈರೆಕ್ಟಾಗಿ ಓದೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾನು ಅಷ್ಟೇ ರೆಸ್ಟ್ ಮಾಡಿಬಿಟ್ಟು ಒಂದು 2 to 3 hours ರೆಸ್ಟ್ ಮಾಡ್ತಿದ್ದೆ. ರೆಸ್ಟ್ ಮಾಡಾದ್ಮೇಲೆ ನಾನು ರಾತ್ರಿ ಒಂದು 3 hours ಓದ್ತಿದ್ದೆ, ಬೆಳಗ್ಗೆ ಒಂದು 4 o'clock ಎದ್ಬಿಟ್ಟು 3 hours ಓದ್ತಿದ್ದೆ ಸರ್. ಓಕೆ, ಅಂದ್ರೆ ಇನ್ಪುಟ್ಸ್ ಯಾವ ತರ ಇನ್ಪುಟ್ಸ್ ನಿಮಗೆ ಸಿಕ್ತಿತ್ತು ಎಕ್ಸಾಮ್ಗೋಸ್ಕರ? ಸ್ಕೂಲ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಇನ್ಪುಟ್ಸ್ ನೀವು ತಗೊಂಡಿರೋದು ಉಂಟಾ ಈ ಎಕ್ಸಾಮ್ಗೋಸ್ಕರ ಪ್ರಿಪರೇಷನ್ಗೋಸ್ಕರ? ಸರ್, ಅಂದರೆ ನಾನು ಯಾವುದಾದ್ರೂ ಕ್ವೆಶನ್ಸ್ ಏನಾದರೂ ಡೌಟ್ ಇದ್ದರೆ ಟೀಚರ್ಸಿಗೆ ಕಾಲ್ ಮಾಡ್ಬೋದಿತ್ತು. ಆದರೆ ಆವಾಗ ಕಾಲ್ ಮಾಡೋ ಚಾನ್ಸ್ ಇದ್ದಿದ್ರೆ ಕಾಲ್ ಮಾಡ್ತಿದ್ದೆ. ಬಟ್ ಏನಾದ್ರೂ ಇಮಿಡಿಯೇಟಾಗಿ ಆನ್ಸರ್ ಬೇಕೇ ಬೇಕು ಅಂತ ಅಂದರೆ ನಾನು ಗೂಗಲ್ ಅಥವಾ ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಬೇಕೇ ಬೇಕು ಅಂತ ಆ ಟೈಮಲ್ಲಿ ಇದ್ದರೆ. ಸರಿ, ಆಯ್ತು. ಈಗ ನಿನ್ನ ರಿಸಲ್ಟ್ನ ಫಸ್ಟ್ ನೋಡಿದ್ಯಾರು? ನೀವು ನೋಡಿದ್ರ, ಪೇರೆಂಟ್ಸ್ ನೋಡಿದ್ರ, ಸ್ಕೂಲಲ್ಲಿ ನೋಡಿದ್ರ, ಯಾರು ನಿಮಗೆ? ಸರ್, ಸ್ಕೂಲ್ ಅವರೇ ನೋಡಿದ್ದು. ನಮ್ಮ HM ಸರ್ ನಮ್ಮ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ಸರ್, ಅವಾಗಲೇ ಗೊತ್ತಾಗಿದ್ದು. ನನಗೂ ಗೊತ್ತಿರಲಿಲ್ಲ, ಮತ್ತು ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ರು. ಸರ್, ಸ್ಕೂಲ್ ಬಗ್ಗೆ ಅಂದ್ರೆ ಈ ಸ್ಕೂಲಲ್ಲಿ ಈಗ ಟಾಪ್ ಸ್ಟೂಡೆಂಟ್, ಟಾಪ್ ಮಾರ್ಕ್ಸ್ ತಗೊಂಡಿರುವಂತ ಸ್ಟೂಡೆಂಟ್ ನೀವು, ನಿನ್ನ ರಿಸಲ್ಟ್ನ ಸ್ಕೂಲಲ್ಲಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ? ಸೊ ನಿನಗೆ ಈ ಸ್ಕೂಲ್ ಬಗ್ಗೆ ಏನು ಅನಿಸ್ತಿದೆ?
ಸರ್ ನಮ್ಮೆಲ್ಲ ನಮ್ಮ ಫ್ಯಾಮಿಲಿಗಿಂತ ನಮ್ಮ ಸ್ಕೂಲೇ ಜಾಸ್ತಿ ಖುಷಿ ಪಡ್ತಿದ್ದಾರೆ ಸರ್. ಯಾಕಂದರೆ ಅವು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನೋ ಅದಕ್ಕಿಂತ ಜಾಸ್ತಿ ಹಾರ್ಡ್ ವರ್ಕ್ ನಮ್ಮ ಸ್ಕೂಲ್ ಟೀಚರ್ಸ್ ಮಾಡಿದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ ಮಾಡಿದೆ ಸರ್. ಅದಕ್ಕೆ ನಾನು ಎಲ್ಲ ಟೀಚರ್ಸ್ಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ. ಎಸ್, ಈಗ ನಿಮ್ಮ ಪೇರೆಂಟ್ಸ್ ಕೂಡ ಜೊತೆಲಿದ್ದಾರೆ, ನಾನು ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಮಗಳು ಟಾಪ್, ರಾಜ್ಯಕ್ಕೆ ಟಾಪ್ ಈಗ ಔಟ್ ಆಫ್ ಔಟ್ ಮಾಡ್ಸರ್, ಎಷ್ಟು ಖುಷಿ ಇದೆ ಸರ್? ಈಗ ತುಂಬಾ ಖುಷಿ ಆಗ್ತಿದೆ ಸರ್, ಯಾಕೆಂದ್ರೆ ನಾವು ಈ ರೀತಿ ಟಿವಿಲಿ ಬರ್ತೀವಿ ಅಂತ ನಾನು ಅನ್ಕೊಂಡಿಲ್ಲ. ಬಟ್ ತುಂಬಾ ಖುಷಿ ಆಗ್ತಿದೆ, ಇಷ್ಟೊಂದು ಓದಿ ಮುಂದೆ ಬಂದಿದ್ದಾಳೆ ಅನ್ನೋದು ತುಂಬಾ ಖುಷಿ ಇದೆ. ಅದೇ ಸರ್, ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಒಬ್ಳೆ ಮಗಳ ಅಥವಾ ಹೇಗೆ? ಒಬ್ಳೆ ಮಗಳಿದ್ದಾಳೆ. ನಾವು ಪಾನ್ ಶಾಪ್ ಅಲ್ಲಿ ಕೆಲಸ ಮಾಡೋದು, ಪಾನ್ ಶಾಪ್ ಇದೆ, ಅಲ್ಲಿ ಕೆಲಸ ಮಾಡ್ತೀವಿ. ಏನ್ ಸರ್, ಏನೀಗ ಡ್ರೀಮ್? ಈಗ ಮಗಳು ಈ ತರ ರಾಜ್ಯಕ್ಕೆ ಟಾಪ್ ಬಂದಿರೋದು, ನಿಮಗೆ ಏನ್ ಡ್ರೀಮ್ ಇದೆ? ಮಗಳ ಬಗ್ಗೆ ಏನ್ ಕನಸಿದೆ? ಎಜುಕೇಶನ್ ಎಜುಕೇಶನ್ ಅವಳು ಏನ್ ಮಾಡ್ತಾಳೆ ಅದು ಮಾಡ್ಸಕ್ ನಾವು ರೆಡಿ ಇದ್ದೀವಿ. ಆದ್ರೆ ನಾವು ಇಂಥದೇ ಮಾಡುವಂತ ಅವಳಿಗೆ ಪ್ರೆಜರ್ ಏನಿಲ್ಲ. ಮೇಡಮ್, ನೀವು ನೋಡಿದಂಗೆ ಮಗಳು ಮನೇಲಿ ಈಗ ಪ್ರಿಪೇರ್ ಆಗ್ತಿದ್ದಾಳೆ, ಹೇಳ್ತಿದ್ದಾಳೆ ಸ್ಕೂಲು ಜೊತೆಗೆ ಮನೆಗೆ ಬಂದು ಪ್ರಿಪೇರ್ ಆಗೋದು. ಎಷ್ಟು ಪ್ರಿಪೇರ್ ಆಗ್ತಾ ಇದ್ಲು? ನೀವು ನೋಡಿರ್ತೀರಾ ಅದನ್ನ, ಎಜುಕೇಶನ್ ಪ್ರಿಪೇರ್ ಆಗೋದು, ಮತ್ತೆ ಎಷ್ಟು ಖುಷಿ ಇದೆ ಈ ರಿಸಲ್ಟ್? ತುಂಬ ಖುಷಿ ಇದೆ ಸರ್, ಟಾಪ್ ಬಂದಿದ್ದಾಳೆ ಅಂತ. ಆದರೆ ಅವಳು ಏನು ಮಾಡ್ತಾಳೆ ಅದು ಮಾಡಿದ್ರೆ ಓಕೆ ಸರ್. ನಮಗೆ ಸ್ಕೂಲ್ ಹೆಲ್ಪ್ ಮಾಡಿದೆ, ಅವಳು ಚೆನ್ನಾಗಿ ಓದಿದ್ದಾಳೆ, ಟಾಪಲ್ಲಿ ಬಂದಿದ್ದಾಳೆ, ಚೆನ್ನಾಗಿ ಖುಷಿ ಆಗ್ತಿದೆ ಸರ್. ಅಂದ್ರೆ ಅದೇ ಎಜುಕೇಶನ್ ಅಂದ್ರೆ ಯಾವ ತರ ಪ್ರಿಪೇರ್ ಆಗ್ತಿದ್ಲು ಮನೇಲಿ ಅಂತ ಅಂದ್ರೆ, ಈಗ ನೋಡಿರ್ತೀರಾ, ನಿದ್ದೆ ಬಿಟ್ಟಿರ್ಬೋದು, ನೈಟ್ ಎಲ್ಲ ಓದ್ತಾ ಇರ್ಬೋದು, ಈ ತರ ಹೇಗೆ ಪ್ರಿಪೇರ್ ಆಗ್ತಾ ಇದ್ಲಿ? ಎಷ್ಟೊತ್ತು ಟೈಮಿಂಗ್ಸ್ ಹೆಂಗಿರ್ತಿತ್ತು? ಟೈಮಿಂಗ್ಸ್ ಅಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು. ಹಾರ್ಡ್ ವರ್ಕ್ ಮಾಡಿದ್ರೆ ಏನೂ ಆಗಲ್ಲ ಸರ್. ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು, ನಿದ್ದೆನೂ ಬಿಟ್ಬಿಟ್ಟಿರ್ತಾಳೆ. ಒಂದು ಸ್ವಲ್ಪ ದಿನ ಮಕ್ಕಳು ಟಾಪ್ ಬರಬೇಕಂದ್ರೆ ನಿದ್ದೆನೂ ಬಿಡಬೇಕು. ಟೀಚರ್ಸ್ ಏನು ಹೇಳಿರ್ತಾರೆ ಅದನ್ನ ಫಾಲೋ ಮಾಡಬೇಕು. ಮತ್ತು ಟೀಚರ್ಸನ್ನು ಬೆಳಗ್ಗೆ ಎದ್ದಿದಾರೋ ಇಲ್ವೋ ಅಂತ ಕಾಲು ಮಾಡ್ತಾಯಿದ್ರು. ಆ ಥರ ಸ್ಕೂಲೂ ಹೆಲ್ಪ್ ಮಾಡಿದೆ. ಸೆಂಟೆಸ್ ಸ್ಕೂಲು ತುಂಬ ಹೆಲ್ಪ್ ಮಾಡಿದೆ. ಆ ಸ್ಕೂಲಲ್ಲಿ ಓದಿದ್ದಕ್ಕೆ ಟಾಪಲ್ಲಿ ಬಂದಿದ್ದಾಳೆ. ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿದೆ. HM ಸರ್ ಆಗಲಿ, ಸೆಕ್ರೆಟರಿ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಕ್ಳಿಗೆ ಓದೋಕ್ಕೆ, ಎಜುಕೇಷನ್ಗೆ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಡಿಸಿಪ್ಲಿನ್ ಚೆನ್ನಾಗಿದೆ ಈ ಸ್ಕೂಲಲ್ಲಿ, ಚೆನ್ನಾಗಿ ಇದೆ ಸ್ಕೂಲು, ಚೆನ್ನಾಗಿ ಟಾಪಲ್ಲಿ ತೆಗೆದಿದ್ದಾಳೆ ಸರ್. ಅದಕ್ಕೆ ಖುಷಿ ಆಗ್ತಿದೆ ಸರ್. ಈ ಕ್ಷಣಕ್ಕೆ ನಿಮ್ಮ ಮಗಳ ಬಗ್ಗೆ ಏನ್ ಅನಿಸ್ತಿದೆ? ಅಂದ್ರೆ ಕನಸು, ಈ ಡ್ರೀಮ್, ಈಗ ನಿಂತ್ಕೊಂಡು ಯೋಚನೆ ಮಾಡಿದಾಗ ಮಗಳನ್ನ ಫ್ಯೂಚರ್ನ ಏನ್ ಅನಿಸ್ತಾ ಇದೆ ನಿಮಗೆ? ಸರ್, ನಮ್ಮ ಡ್ರೀಮು SLCಲಿ ಟಾಪ್ ಬರಬೇಕನ್ನೋ ನಮ್ಮ ಡ್ರೀಮ್ ಇತ್ತು. ನಮ್ಮ ಡ್ರೀಮ್ನ ಅವಳು ಫುಲ್ಫಿಲ್ ಮಾಡಿದ್ದಾಳೆ. ಅವಳ ಡ್ರೀಮ್ ಏನಿದೆ ಅವಳು ಮಾಡಲಿ ಸರ್. ಧನಲಕ್ಷ್ಮಿ, ಈಗ ನೆಕ್ಸ್ಟ್ ಈಗ 9th ಸ್ಟ್ಯಾಂಡರ್ಡ್ ಇರೋರು ನೆಕ್ಸ್ಟ್ ವರ್ಷ SLC ಎಕ್ಸಾಮ್ ಬರೀತಾರೆ. ಅಂತ ಸ್ಟೂಡೆಂಟ್ಗೆ ಆಸ್ ಎ ಈಗ ಟಾಪರ್ ಆಗಿ ಸೊ ನೀ ಏನ್ ಸಜೆಷನ್ ಕೊಡ್ತೀವಿ, ಏನೋ ಸಲಹೆಗಳನ್ನ ಕೊಡ್ತೀವಿ ಎಕ್ಸಾಮ್ ವಿಚಾರ? ಸರ್, ಅಂದರೆ ನಾವು ಎಷ್ಟು ಅವರ್ಸ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಏನಾದರೂ ಕ್ಲಾಸಲ್ಲಿ ಏನಾದರೂ ಲೆಸನ್ ಮಾಡ್ತಿರ್ಬೇಕಾದ್ರೆ ಕಾನ್ಸಂಟ್ರೇಷನಿಂದ ಕೇಳಿಸ್ಕೋಬೇಕು. ಮತ್ತು ನಾವು ಬೇರೆ ದಿನಗಳೆಲ್ಲ ಲೆಸನ್ಗಳನ್ನ ಅಂದರೆ ಜನರಲಾಗಿ ಕೇಳ್ಬೋದು, ಆದರೆ ಎಕ್ಸಾಮ್ ಹಿಂದಿನ ದಿನ ಮಾತ್ರ ಎಕ್ಸಾಮ್ ವಿಂದನೇ ಓದ್ಕೋಬೇಕಾಗುತ್ತೆ ಸರ್. ಎಸ್, ಕಂಗ್ರ್ಯಾಚುಲೇಷನ್, ಮತ್ತೊಮ್ಮೆ ರಾಜ್ಯಕ್ಕೆ ಟಾಪರ್ ಆಗಿದ್ರ. ಸೊ ನೆಕ್ಸ್ಟ್ ನಿಮ್ಮ ಎಜುಕೇಶನ್ ಕೂಡ ಇದೇ ರೀತಿ ಟಾಪ್ ಅಲ್ಲಿ ಹೋಗ್ಲಿ. 625ಕ್ಕೆ 625 ಅಂಕಗಳನ್ನ ಗಳಿಸಿ ಧನಲಕ್ಷ್ಮಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ನನ್ನ ಜೊತೆಲಿ ಸೆಂಟೆಸ್ ಪಬ್ಲಿಕ್ ಶಾಲೆಯ ಆಡಳಿತ ವರ್ಗ ನನ್ನ ಜೊತೆಲಿದೆ ಅಂತ ಹೇಳಿದ್ರೆ, ಧನಲಕ್ಷ್ಮಿ ಅವರ ಶಿಕ್ಷಕರು ಕೂಡ ಇದ್ದಾರೆ, HM ಕೂಡ ಇದ್ದಾರೆ, ಸೆಕ್ರೆಟರಿ ಕೂಡ ಇದ್ದಾರೆ. ಮಾತಾಡ್ತೀನಿ ಅವ್ರನ್ನ. ಸರ್, ಧನಲಕ್ಷ್ಮಿ ರಾಜ್ಯದ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ, ನಿಮ್ಮ ಶಾಲೆಯ ವಿದ್ಯಾರ್ಥಿನಿ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ಮಕ್ಕಳದು ಹಾರ್ಡ್ ವರ್ಕ್, ನಮ್ಮ ಫ್ಯಾಕಲ್ಟಿ ಮೀನ್ಸ್ ನಮ್ಮ ಟೀಚರ್ಸ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಸಿ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಮೊದಲಿಂದನೂ ನಾವು ಒಂದು ಮೀಟಿಂಗ್ಸಲ್ಲಿ ಎಲ್ಲ ಮೀಟಿಂಗ್ಸಲ್ಲಿ ಹೇಳ್ತಾ ಇದ್ವಿ. ಆ ಒಂದು ಸ್ಕೋರ್ ಮಾಡಿ ಒಂದು ಒಳ್ಳೆ ಟಾಪರ್ ತಂದಿದ್ದಾರೆ. ಎಲ್ಲ ಟೀಚರ್ಸ್ಗೂ, ನಮ್ಮ ಮ್ಯಾನೇಜ್ಮೆಂಟ್ಗಾಗಲಿ, ನಮ್ಮ ಟೀಚರ್ಸ್ಗಾಗಲಿ ಎಲ್ಲರಿಗೂ ಒಂದು ಅಭಿನಂದನೆ ಹೇಳ್ತಾ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮಕ್ಕಳು ಕೂಡ ಹಾಗೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬೆಳಗ್ಗೆ 8 o'clock ಬಂದರೆ ನೈಟ್ 8 o'clock ವರೆಗೂ ಕೂತ್ಕೊಂಡು ಪಾಪ ಅವರು ಸಮಾಧಾನ ಓದಿ ಒಂದು ಒಳ್ಳೆ ರ್ಯಾಂಕ್ ತಂದಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಕೂಡ ನಮ್ಮಲ್ಲಿ ಔಟ್ ಆಫ್ ಔಟ್ ಬಂದಿರೋದ್ರಿಂದ ತುಂಬ ಖುಷಿ ಇದೆ ಸರ್. ಸರ್, ಈಗ ಹೇಳ್ತಿದ್ರಿ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿರೋದು, ಎಷ್ಟು ಖುಷಿ ಇದೆ? ಇದು ತುಂಬಾ ಖುಷಿ ಇದೆ ಸರ್, ಯಾಕಂದ್ರೆ ಸಾಧನೆ ಮಾಡೋದು ತುಂಬಾ ಕಷ್ಟ. ಈ ಪ್ರಪಂಚದ ಸಾಧನೆ ಅನ್ನೋದು ತುಂಬಾ ಕಷ್ಟ ಇದೆ. ಆ ಸಾಧನೆ ಮಾಡಕ್ಕೆ ಸ್ವಲ್ಪ ನಾವು ತಪಸ್ಸು ಮಾಡಬೇಕಾಗತ್ತೆ. ತಪಸ್ಸು ಮಾಡಿ ಎಲ್ಲಾ ಕೆಲಸ ಬಿಟ್ಟು ಇಲ್ಲಿ ಕೂತ್ಕೊಂಡು ಮಕ್ಕಳ ಹತ್ರ ಎಲ್ಲರಿಗೂ ಒಂದು ಸಮಾಧಾನ ಹೇಳಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ. ತುಂಬಾ ಖುಷಿ ಇದೆ ನನಗೆ. ಎಲ್ಲಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ, ಈ ಸರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಏನೇನು ಎಕ್ಸಾಮಿನೇಷನ್ ಮಾಡಿದ್ದಾರೆ ಎಲ್ಲರಿಗೂ, ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಗೂ ನಾನು ನಮಸ್ಕಾರ ಹೇಳ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ಮಕ್ಕಳು ಯಾರ್ಯಾರು ಏನೇನು ತಲುಪಬೇಕು ಅಂತ ಅನ್ಸಿತ್ತೋ ಎಲ್ಲ ತಲುಪಿದೆ. ತುಂಬಾ ಖುಷಿ ಇದೆ. ಸರ್, ಈಗ ಧನಲಕ್ಷ್ಮಿ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಈಗ ಟಾಪರ್ ಆಗಿರೋದ್ರಿಂದ ಆ ಸ್ಟೂಡೆಂಟ್, ಆ ವಿದ್ಯಾರ್ಥಿ ಬಗ್ಗೆ ನೀವೇನು ಹೇಳಿ? ಸರ್, ಒಳ್ಳೆ ಹುಡುಗಿ, ಯಾವಾಗಲೂ ಕೂಡ ಅವರು ಎಜುಕೇಶನ್ ಆಯ್ತು, ಆ ಹುಡುಗಿ ಆಯ್ತು, ಬೇರೆ ಸವಾಸ ಮಾಡ್ತಾ ಇರಲಿಲ್ಲ. ಅವ್ರ ತಂದೆ ಕೂಡ ಮನೆಯಲ್ಲಿ ಏನಿದೆ ಸಮಸ್ಯೆ ಇದೆಯೋ ಮತ್ತೊಂದಿದೆಯೋ ಅದನ್ನ ಯಾರು ಕೂಡ ಹಂಚ್ಕೊಳ್ತಾ ಇರಲಿಲ್ಲ. ಇಲ್ಲಿ ಕೂಡ ಬೆಳಗ್ಗೆ ಬಂದ್ರೆ ಡಿಸೆಂಟ್ ಆಗಿ ಬರ್ತಾ ಇತ್ತು, ಡಿಸೆಂಟ್ ಆಗಿ ಪಾಠ ಓದ್ಕೊಂಡು ಸಂಜೆವರೆಗೂ 8 o'clock ವರೆಗೂ 9 ಆಗ್ಲಿ ಇದ್ಬಿಟ್ಟು ಓದ್ಕೊಂಡು ಹೋಗ್ತಾ ಇದ್ರು. ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಎರಡೊಂದಿಲ್ಲ ಸರ್.
ಈಗ ನಮ್ಮ ಜೊತೆಲಿ ಧನಲಕ್ಷ್ಮಿ ಅವರಿಗೆ ಪಾಠ ಮಾಡ್ತಾ ಇದ್ದಂತ ಹೆಡ್ ಮಾಸ್ಟರ್ ಕೂಡ ಈಗ ನಮ್ಮ ಜೊತೆಲಿ ಅವ್ರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಸ್ಟೂಡೆಂಟ್ ಈಗ ರಾಜ್ಯಕ್ಕೆ ಟಾಪರ್, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್. ಯಾಕೆ ಅಂತ ಅಂದ್ರೆ ಈ ವಿದ್ಯಾರ್ಥಿಯನ್ನು ನಾವು ಮೊದಲೇ ಆಕ್ಷನ್ ಪ್ಲಾನ್, ಇಯರ್ ಪ್ಲಾನ್ ಮಾಡಿ ಇಂಥ ಮಕ್ಕಳನ್ನ ಈ ಸರಿ ತರಿಸಲೇಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ಆ ತರವಾಗಿ ಅವರಿಗೆ ಪ್ರತಿನಿತ್ಯ ಪಿನ್ ಟು ಪಿನ್ ಟೆಕ್ಸ್ಟ್ ಬುಕ್ ನಾವು ನೋಟ್ಸನ್ನ ಓದಿಸೋದಲ್ಲ, ಟೆಕ್ಸ್ಟ್ ಬುಕ್ ಅನ್ನ ಓದಿಸ್ತೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ಒಂದು ಬುಕ್ ನೋಡಬಹುದು, ನೀವು ಒಂದು ಇಂಥ ವರ್ಡ್ ಇಂಥ ಪೇಜಲ್ಲೇ ಇದೆ ಅಂತ ಮಟ್ಟಕ್ಕೆ ಅವರು ಸ್ಟಡಿ ಮಾಡಿಸಿದ್ವಿ ಸರ್ ನಾವು ಆಕ್ಷನ್ ಪ್ಲಾನ್ ಮಾಡಿ. ಆಮೇಲೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಮೊದಲೇ ಇಯರ್ ಪ್ಲಾನ್ ಮಾಡ್ಕೊಂಡ್ಬಿಡ್ತೀವಿ. ಪ್ರತಿ ತಿಂಗಳು ಆಕ್ಷನ್ ಪ್ಲಾನ್ ತಯಾರು ಮಾಡ್ತೀವಿ, ಯುಟಿ ಘಟಕ ಪರೀಕ್ಷೆ ಮಾಡ್ತೀವಿ, ಸರ್ಪ್ರೈಸ್ ಟೆಸ್ಟ್ ಮಾಡ್ತೀವಿ. ಇವೆಲ್ಲ ಇಟ್ಕೊಂಡು ಏನಾದರೂ ಕಡಿಮೆ ಮಾರ್ಕ್ಸ್ ಬಂತು ಅಂತ ಅಂದಾಗ ಕರೆದ ಸಂಬಂಧಪಟ್ಟಿರ್ತಕ್ಕಂಥ ಪೇರೆಂಟ್ಸು, ಟೀಚರ್ಸ್ ಕರೆದು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಯಾಕೆ ಏನಾಯ್ತು, ಎಂತಾಯ್ತು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಆವರೇಜ್, ಎಕ್ಸಲೆಂಟು, ಬಿಲೋ ಆವರೇಜ್ ಅಂತ ಹೇಳಿ 3 ವರ್ಗ ಮಾಡ್ಕೊಳ್ತೀವಿ ನಾವು. ಯಾವಾಗ ಪೋರ್ಷನ್ಸ್ ಆದ್ಮೇಲೆ, ನವೆಂಬರ್ ಆದ್ಮೇಲೆ ಎಕ್ಸಲೆಂಟು, ಆವರೇಜು, ಬಿಲೋ ಆವರೇಜ್ ಅಂತ ಮಾಡ್ಕೊಳ್ತೀವಿ. ಬಿಲೋ ಆವರೇಜ್ ಅವರು ಪಾಸ್ ಆಗಲೇಬೇಕು, ಆವರೇಜ್ ಇರೋರು ಒಳ್ಳೆ ಸ್ಕೋರ್ ಬರಬೇಕು, ಎಕ್ಸಲೆಂಟ್ ರ್ಯಾಂಕ್ ಬರಲೇಬೇಕು. ಈ ಕ್ರೈಟೇರಿಯಾ ಇಟ್ಕೊಂಡು ಮಾಡ್ತೀವಿ. ಈ ಎಕ್ಸಲೆಂಟ್ ಅವ್ರಿಗೆ ಏನ್ ಮಾಡ್ತೀವಿ, ಸಪರೇಟ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಮಾಡ್ತೀವಿ, ಒಂದು 2 months. ಅವ್ರು ಏನ್ ಮಾಡ್ತೀವಿ, ಇದುವರೆಗೂ ನಮ್ಮ SLC ಬೋರ್ಡ್ ಅವ್ರು ಏನ್ ಬಿಟ್ಟಿದ್ದಾರೆ ಆ ಕ್ವಶನ್ಸ್ ಅಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಕ್ವಶನ್ಸ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಟೀಚರ್ ಹತ್ರ ಡಿಸ್ಕಷನ್ ಮಾಡ್ತೀವಿ. ಸಬ್ಜೆಕ್ಟ್ ವೈಸ್ ಒಂದು 50 ಕ್ವಶನ್ಸ್ ಅಲ್ಲಿತ್ತು ಅಂದಾಗ ಇವರು 150 ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ಮಾಡ್ತೀವಿ. ಬರೀ ಕ್ಲಿಷ್ಟಕರವಾಗಿರ್ತಕ್ಕಂಥ ಕ್ವಶನ್ಸ್ಗೆ ಅವರು ಅಟೆಂಡ್ ಮಾಡಬೇಕು, ಯಾರು ಎಕ್ಸಲೆಂಟ್ ಇರ್ತಕ್ಕಂಥವ್ರು. ಅದನ್ನ ಹೆಚ್ಚು ಫೋಕಸ್ ಮಾಡ್ತೀವಿ. 2 ತಿಂಗಳು 3 ತಿಂಗಳು ಅದನ್ನ ಹೆಚ್ಚು ಫೋಕಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 80 ಮಾರ್ಕ್ಸ್ ಬರೀ ಕ್ಲಿಷ್ಟಕರವಾಗಿರ್ತಕ್ಕಂಥ ಕ್ವಶನ್ಸೇ ಕೊಡ್ತೀವಿ ಅವ್ರಿಗೆ. ಅದರಲ್ಲಿ ಏನಾದರೂ ಮಾರ್ಕ್ಸ್ ಕಡಿಮೆ ಆಯ್ತು ಅಂದ್ರೆ ಇನ್ನೂ 4-5 ಕ್ವಶನ್ಸ್ ಅನ್ನ ಆಡ್ ಮಾಡಿ ಅವರಿಗೆ ಇಂಥ ಒಂದು ಎಫರ್ಟ್ ಆಗಲೇಬೇಕು ಅಂತೇಳಿ ಕಾನ್ಫಿಡೆನ್ಸ್ ತುಂಬಿ ಅವರಿಗೆ ಒಂದು ಏನಾಗುತ್ತೆ ಅಂದ್ರೆ ಮತ್ತೆ ನೆಕ್ಸ್ಟ್ ವರ್ಕ್ಶಾಪ್ ಮಾಡಿಸ್ತೀವಿ. ನಮ್ಮದೇ ಆಗಿದ್ದ ಕೆಲವು ಶಂಕದಿಂದ ಬಂದ ತೀರ್ಥ ಅಂತ ಒಂದಿರುತ್ತೆ. ಆಗ ಸಬ್ಜೆಕ್ಟ್ ಅಂತಂದ್ರೆ ರಿಸೋರ್ಸ್ ಪರ್ಸನ್ ಕರೆಸಿ ಅವ್ರಿಗೆ ಹೆಂಗೆ ಓದಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ನಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ನಮ್ಮ ಕಾರ್ಯದರ್ಶಿಗಳು ಏನಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ನನಗಿತ್ತು, ನೀವು ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ ಅಂತೇಳಿ ನನಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಅದು ಅವರಿಗೆ ಬಹಳ ನನಗೆ ಖುಷಿ. ಯಾಕೆಂದ್ರೆ ಸರ್, ಈಗ ಧನಲಕ್ಷ್ಮಿ ಅವರ ಒಂದು ಸ್ಟಡಿ ಸ್ಟೈಲ್ ಬಗ್ಗೆ ಅಂತ ಹೇಳಿದ್ರೆ ಈಗ ಔಟ್ ಆಫ್ ಔಟ್ ತಗೊಳ್ಳೋದೇನು ಸಾಮಾನ್ಯ ವಿಚಾರ ಅಲ್ಲ. ಸೊ ಅವರ ಒಂದು ನೀವು ನೋಡಿದಂಗೆ ಅವರ ಒಂದು ಎಜುಕೇಶನ್ ಯಾವ ತರ ಇತ್ತು, ಪ್ರಿಪರೇಷನ್ ಯಾವ ತರ ಇತ್ತು ಅಂತ. ಮಿತಭಾಷಿ. ಆಮೇಲೆ ನಾವು ಏನ್ ಹೇಳ್ತೀವಿ, ನಾನು 5 ಕ್ವಶನ್ ಓದ್ಕೊಬಾರಂದ್ರೆ 15 ಕ್ವಶನ್ ಓದ್ಕೊಂಬರೋಂಥ ಹುಡುಗಿ. ನಾನು 4 ಪೇಜ್ ಓದಿ ಅಂತಂದ್ರೆ 15 ಪೇಜ್ ಓದೋಂಥ ಹುಡುಗಿ. ಇದರಲ್ಲಿ ಏನೇನು ಟಫ್ ಇದೆ ಅದು ನೋಡಮ್ಮ ಅಂತ ಅಂದಾಗ ಅವರು ಅಟ್ಲೀಸ್ಟ್ ಇಲ್ಲ ಸರ್ ಇದು ನಾನು ಮಾಡಿದೆ, ನನಗೆ ಅರ್ಥ ಆಗಿಲ್ಲ ಹೇಳ್ಕೊಡಿ ಅಂತ ಹೇಳಿ ಓಪನ್ ಆಗಿ ಹೇಳೋಂತಕ್ಕಂಥ ಮಗು. ಹಾಗಾಗಿ 10 ಮಾರ್ಕ್ಸ್ ಸಾಕಮ್ಮ ಅಂತ 15 ಮಾರ್ಕ್ಸ್ ಓದ್ತಾಳೆ, 2 ವರ್ಷ ಸಾಕು ಓದಮ್ಮ ಅಂತ 4 ಅವರು ಓದ್ತಾಳೆ. ನಾವು ಏನ್ ಹೇಳ್ತೀವಿ ಅದನ್ನ ಡಬಲ್ ಆಗಿ ಓದುವಂತ ಹುಡುಗಿ. ತುಂಬಾ ಡೆಡಿಕೇಶನ್, ಆನೆಸ್ಟಿ, ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಇದ್ರೆ ಏನ್ ಬೇಕು ಸಾಧನೆ ಮಾಡಬಹುದು ಅನ್ಲಿಕ್ಕೆ ಅವರೇ ಉದಾಹರಣೆ ಸರ್. ಸರ್, ಈಗ ಫ್ಯೂಚರ್ ಅಂದ್ರೆ ಧನಲಕ್ಷ್ಮಿ ಅವರ ನೆಕ್ಸ್ಟ್ ಎಜುಕೇಶನ್ಗೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ನೀವೇನಾದ್ರು ಸಲಹೆ ಕೊಡ್ತೀರಾ ಅವರಿಗೆ? ಅವರು CA ಮಾಡಬೇಕು ಅಂತ ಬಹಳ ಇಷ್ಟ ಇದೆ. ಯಾಕೆಂದ್ರೆ ಅವ್ರ ಮನೆ ಇಲಿಟ್ರೇಟ್ ಪರ್ಸನ್, ಸ್ವಲ್ಪ ಅವ್ರು ಅಷ್ಟೊಂದು ಗೊತ್ತಿಲ್ಲ ಪಾಪ ಅವರಿಗೆ, ಆದ್ರೂ ಸಹ ಮಕ್ಕಳನ್ನು ಓದಿಸಿದ್ದಾರೆ. ಹಾಗೆ ನಾವು ಕರೆದವ್ರ ಪೇರೆಂಟ್ ಬಂದಾಗ ಅವ್ರಿಗೆ ಪರ್ಸೆಂಟೇಜ್ ಎಷ್ಟು ಸ್ಟೇಟ್ ರ್ಯಾಂಕ್ ಬಂದಾಗ ಅವರಲ್ಲಿ ಎಂತ ಅದ್ಭುತವಾದಂತ ಕನಸಿತ್ತು ಅಂದ್ರೆ, ಯಾಕೆಂದ್ರೆ IAS ಮಾಡೋದ್ರ ಮಗಳು IAS ಮಾಡೋದು ದೊಡ್ಡದಲ್ಲ, ಕಾರ್ ಓಡಿಸೋನ್ ಮಗ ಕಾರ್ ಓಡಿಸೋದು ದೊಡ್ಡದಲ್ಲ, ಕಾರ್ ಇಲ್ಲದೆ ಇದ್ದ ಕಾರ್ ಕಲಿತಾರಲ್ಲ ಅದು ಗ್ರೇಟ್. IPS IAS ಇಲ್ಲದೆ ಇರ್ತಕ್ಕಂಥವ್ರ ಮನೇಲಿ IPS ಮಾಡ್ತಾರಲ್ಲ ಅದು ಗ್ರೇಟ್. ಹಾಗೆ ಏನು ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥ ಒಂದು ಫ್ಯಾಮಿಲಿಯಿಂದ ಬಂದಂತ ಮಗು ಸ್ಟೇಟ್ ರ್ಯಾಂಕ್ ಬಂದಿದೆ ಅಂತ ಬಹಳ ಅದ್ಭುತವಾಗುತ್ತೆ, ಖುಷಿ ಆಗುತ್ತೆ. ಅವ್ರ ಪೇರೆಂಟ್ಗೆ ಹೇಳಿದೀವಿ, ಸಜೆಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅವ್ರು ಒಂದ್ ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದೀವಿ. ಅದನ್ನ ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅದನ್ನ ನಮ್ಮ ಬೆಂಬಲವಾಗಿ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಒಳ್ಳೆ ರಿಸಲ್ಟ್ ಬಂದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದು ಧನಲಕ್ಷ್ಮಿ ಅವರಿಗೆ ಪಾಠ ಮಾಡಿದಂತಹ ಶಿಕ್ಷಕರ ಜೊತೆಗೆ ಆಡಳಿತ ವರ್ಗದ ಒಂದು ಸಂಭ್ರಮ, ಜೊತೆಗೆ ಒಂದು ಸಂತೋಷ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.